ಹಾಂ ಅದು ಟ್ಯೂಸ್ಡೇ ಅಲ್ಲಿ ಮಾರ್ನಿಂಗ್ ಬೆಟ್ಟ ಹೋಗೋಣ ಡಿ ಸಿ ಆಫೀಸ್ನಾಗ. ಯಾವ ಟ್ಯೂಸ್ಡೇ? ಬರೋ 9th. 9th? ಒಂದು ಏನು ತಡಿ 10th ಆಗ್ತದೆ. 10th ಬೇಡಪ್ಪ, 18th ಮಾಡ. ಮತ್ತೆ ಬಂದು ಮತ್ತೆ ಹೋಗ್ಬೇಕು ನಾನು, ಮತ್ತೆ ಒಂದು 2-3 ಸಾವಿರ ರೂಪಾಯಿ ಖರ್ಚು ನನಗೆ. ಅಲ್ಲ ಇದು ಆದಷ್ಟು ಜಲ್ದಿ ಮುಗಿಸ್ಬೇಕಿದು. ಅಲ್ಲ ಮುಗಿಸ್ಬಿಡೋಣಂತ, 18ನೇ ತಾರೀಕು ಮುಗಿಸ್ಕೊಂಡ ಬಂದ್ಬಿಡ್ತೇನೆ ನಾನು. ಅಲ್ಲಲ್ಲ ಕೇಳಿಲಿ, 18ನೇ ತಾರೀಕಿಗೆ ನಾನು ಹೆಂಗೋ ಬರ್ತಾ ಇದ್ದೇನಲ್ಲಿ, ನಂಗೆ ಕೆಲ್ಸನೂ ಇದೆ. ಅಲ್ಲ ನೀ 18 ನಿಮ್ಮ ಬೇರೆ ಕೆಲಸ ನೀವು ಮತ್ತೆ ಇಟ್ಕೊಂಡಿ. ಇಲ್ಲ ಫಸ್ಟ್ ಇದನ್ನ ಮುಗಿಸೋಣ 18ನೇ ತಾರೀಕಿಗೆ. 18 ಕೇಳಿಲಿ ಸುನಿಲ್, ಆಟ ಬೇಕಾಗಿಲ್ಲ, ಆಟ ಬೇಡ. ಸೀದಾ ಕೇಳಿಲಿ, ಸೀದಾ ಹೇಳಕತ್ತೀನಿ. ಪ್ರೀವಿಯಸ್ ಕಾಲ್ನಾಗ ನೀನ್ ಡಿಸ್ಕಷನ್ ಮಾಡಿ ಹೇಳಿಂದೆ, ನೀ ಅಂದಿದ್ದೆ ಡೇಟ್ ಹಾಕಿ ಬುಕ್ ಮಾಡಿ ನನಗೆ ಹೇಳಂತ ಹೇಳಿನಿ. ಮತ್ತೆ ಈ ಪ್ಲೇಟ್ ಹೊಲ್ಸ್ಲಿಗತಿ. ನನ್ ಜೋಡಿ ಆಟ ಆಡೋದು ಮಾಡಪ್ಪ, ನೀ ಅವ್ರ ಜೋಡಿ ಆಟ ಆಡ್ ಹೋಗು. ನಾ ಹೇಳಕತ್ತಿಲ್ಲ ನಿನಗೆ, ತಿಳಿತು ಇಲ್ಲ? ಈಗ ಟ್ಯೂಸ್ಡೇನಾ ಈಗ? ಮತ್ತೆ ಅದಕ್ಕೆ ಸುಮ್ಮನೆ ಖಾಲಿ ಪಿಲಿ ಗಿರ್ಮಿಟ್ ಆಟ ಏನು ಲಫಡಾ ಬೇಕಿಲ್ಲ ಅಂತ ಹೇಳಕತ್ತೀನಿ. ಮತ್ತೆ ಅದ ನೀ ಲಫಡಾ ಮಾಡ್ತಿಲ್ಲ. ಆಯ್ತು ಟ್ಯೂಸ್ಡೇ ಅಲ್ವಾ, 10ನೇ ತಾರೀಕು ಅಲ್ವಾ ಅದು? ಕ್ಲಾರಿಟಿ ಕರೆಕ್ಟ್ ಆಗಿ ನೀ ಕೆಲಸ ಮಾಡೋದು ಕಲಿಯೋ ಮರ. ಅದಕ್ಕೆ ಕೆಲಸ ಮಾಡೋದು ಕಲಿಲಪ್ಪ ಅಂದ್ರ ನೀ ಎಲ್ಲಾರ ಕಡೆಯಲ್ಲಿ ಬೈಸ್ಕೋತೀನಿ ಮಂಜ. ಹೇಳ್ತೀನಿ ಕೇಳಿಲಿ, ಮೊದ್ಲ ಬ್ರಹ್ಮಾಂಡ ಹೊಲಗೇರಿ ಬ್ರಹ್ಮಾಂಡ ಅದ. ಅದರ ನೀ ಬರೀ ಇಂಥ ಕೆಲಸ ಮಾಡಬೇಕು ಕೂತ್ರ ಅಂತೂ ಮುಗಿದು ಹೋಯ್ತು ನಿನ್ ಕತಿ. ಬರೆದು ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ, ಗೊತ್ತಿಲ್ಲ? ಫಸ್ಟ್ ಕೆಲಸ ನಿನ್ ಕಡೆಲಿಂದ ಕರೆಕ್ಟ್ ಇರ್ಬೇಕು. ನೀನ ಗಿರ್ಮಿಟ್ ಮನುಷ್ಯ ಇದ್ದಪ್ಪ ಅಂತಂದ್ರೆ ಉಳ್ಕಿದವ್ರು ನಿನ್ಗಿಂತ ಭಾರಿ ಗಿರ್ಮಿಟ್ ಇರ್ತಾರಲ್ಲ ಮಂದಿ, ಗೊತ್ತಿಲ್ಲ? ಅದಕ್ಕೆ ಹೇಳಿವತ್ತೀನಿ, ನೀ ಖಾಲಿ ಪಿಲಿ ಸುಮ್ಮನೆ ಇದು ಮಾಡ್ಬೇಡ. ಆ ಟ್ರ್ಯಾಕ್ ಮೇಲೆ ಇರು, ಕರೆಕ್ಟ್ ಆಗಿ ಏನದ ಹೇಳು. ಅದ ಏನ್ ಸುದ್ದಿ ಅವ್ರಿಗೆ ಏನ್ ಗೊತ್ತಾಗಬೇಕು ಅವ್ರಿಗೆ ಎಲ್ಲ ಗೊತ್ತದ. ಆಲ್ರೆಡಿ ರೊಕ್ಕ ಬರೋದು ಅಷ್ಟೇ, ನೀನ್ ತುರು ಬರಸ್ಬೇಕು ಅಷ್ಟೇ ಅದ. ಇವ್ರಿಗೆ ಏನ್ ಎಲ್ಲಾರಿಗೂ ಗೊತ್ತದ. ಸೊಳ ಸುಂಟಿ ಸೊಳ ಮಗನ್ ಸಿಸ್ಟಮ್ ಏನಂತ ಎಲ್ಲರಿಗೂ ಗೊತ್ತದ. ಎದಕ್ ಡ್ರಾಮಾ ಗಿಮಾ ಲಫಡ ಎದಕ್ ಬೇಕು? ನೀ ಏನ್ ಕೊಡೋಣ ಮಾಡೋಣ ಏನ್ ಮಾಡ್ತೀನಿ ಹೇಳಿ? ನೀನ್ ಇಟ್ಕೊಂಡು ಆಟ ಆಡ್ಲಿಕತ್ತಾರ ಅಲ್ಲಿ ಮಂದಿ, ಎಲ್ಲರಿಗೂ ಗೊತ್ತು. 10ನೇ ತಾರೀಕು ನೆಕ್ಸ್ಟ್ ವೆನ್ಸ್ಡೇ. ಅಷ್ಟ್ ಮಾಡಿ ಮುಗಿಸ, ಸುಮ್ ಖಾಲಿ ಪಿಲಿ ಏನ್. ಸರಿ, ನೆಕ್ಸ್ಟ್ ವೆನ್ಸ್ಡೇ ಬರೋಣ ಅಂತ ಸಿಗೋಣ. ಅಷ್ಟ್ ಮಾಡ. ಈಗ ಟ್ಯೂಸ್ಡೇ, ನೆಕ್ಸ್ಟ್ ವೀಕ್ ಟ್ಯೂಸ್ಡೇ ನೋಡು. ಬೇಸಿಕಲಿ ಡಿ ಸಿ ಆಫೀಸ್ ಮುಂಜಾನೆ ಟ್ಯೂಸ್ಡೇನಾ ವೆನ್ಸ್ಡೇನಾ? ಟ್ಯೂಸ್ಡೇನ ಇಟ್ಕೊಂಡ್ಬಿಡೋಣ. ಅಲ್ಲಿ ನಾ ಬರ್ತೀನಿ. ಒಟ್ಟ ಟ್ಯೂಸ್ಡೇ ಭೇಟಿ ಆಗೋಣ. ಒಟ್ಟ ಅಲ್ಲಿ 3 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ, 10 ಗಂಟೆ ಆಗ್ಲಿ, 11 ಗಂಟೆ ಆಗ್ಲಿ ಅದು ಶೆಡ್ಯೂಲ್ ಮಾಡ್ತೀನಿ. ಒಟ್ಟ ನೀ ಅಂತೂ 3 ದಿವಸ ತನಕ ಇಟ್ಕೊಂಡ್ಬಿಡು ಕಾರ್ಯಕ್ರಮ. ಅದೇನ್ ಕೆಲಸ ಫುಲ್ ಎಲ್ಲ ಮುಗಿಸ್ಬೇಕು. ಅದು ಮುಗಿಸಿ ಕೈ ತೊಳ್ಕೋಬೇಕು. ಅದು ಬೇಸಿಕಲಿ ಅಷ್ಟೇ. ಸರಿ ನಾನು ಬರ್ತೇನೆ. ಅವು ಇವ್ ನಿಮ್ ಮೇಲಿನ ಏನಾಯ್ತು ಸುದ್ದಿ ಒಂದು ಬರೋದು? ಬರ್ತಾರ ಅವರು ಬರ್ತಾರ. ಮೇನ್ ಲೀಡರ್ ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಕಳ್ಸಂಗಿಲ್ಲ. ನಿನ್ ಯಾರು ಊಟ ಬಸವರಾಜ ಬೊಮ್ಮಾಯಿ ಮನಿಗೆ ಊಟ ಕರೆದಿದ್ರಲ್ಲ, ನಡಕ್ ಲಿಂಕ್ ಇರ್ತಾನಲ್ಲ, ಆ ಮುಂಜಾನೆ ಬರ್ಬೇಕ್ ಬಂದ್ರ. ಅವನಿಗೆ ಕರ್ಕೊಂಬ. ರೆಸ್ಪಾನ್ಸಿಬಿಲಿಟಿ ಅವ ಏನಪ್ಪಾ ಅಂದ್ರೆ ನೀ ತೀರು ಹೋದ್ರ ಅವ ಇರ್ಬೇಕಲ್ಲಿ ಮನುಷ್ಯ. ಗೊತ್ತಲ್ಲ? ಅದು ಸಿಸ್ಟಮ್ ಹಂಗದ. ಅದ್ರ ತಕ್ಕಂತ ಏನದ ಮಾಡಬೇಕು. ಗೊತ್ತಲ್ಲ? ಸುಮ್ನೆ ಟ್ಯೂಸ್ಡೇ ಮೀಟ್ ಆಗುದು. ಕಾಲ್ ಬೇಡ, ಏನ್ ಬೇಡ. ಕಾಲ್ ಏನ್ ಬೇಕಾಗಿಲ್ಲ. ನಾ ಭಾಳ ಅಂತಂದ್ರೆ ನಿನಗೆ ಟ್ರ್ಯಾಕಿಂಗ್ ಸಂಬಂಧ ಏನಪ್ಪಾ ಅಂತಂದ್ರೆ ಮಂಡೇ ಅಥವಾ ಟ್ಯೂಸ್ಡೇ ಅಲ್ಲಿ ಬಂದ್ಮೇಲೆ ಮುಟ್ಟಿದ್ಮೇಲೆ ನಿಂಗೆ ಹೇಳ್ತೀನಿ ಹೆಂಗ್ ಏನ್ ಸಿಚುವೇಶನ್ ಅಂತೇಳಿ. ಯಾಕಂದ್ರೆ ಅದು ಹೋಟೆಲ್ ಬುಕ್ಕಿಂಗ್ 1 PM ಅದ. ನಾ ಮುಂಜಾನೆ ಮುಡ್ತೀನಿ. ಅದು ಅಲ್ಲಿ ನಾನು ಏನಂದ್ರ ಲಗೇಜ್ ರೈಲ್ವೆ ಸ್ಟೇಷನ್ ನಾಗ ಇಟ್ಟು ಅಲ್ಲಿ ಏನಪ್ಪಾ ಅಂದ್ರೆ ನಾನು ಮುಂಜಾನೆ ಕೆಲ್ಸಗಳು ಮುಗಿಸಿ ಅಲ್ಲಿ ಟಿಫಿನ್ ಮಾಡ್ಕೊಂಡು ನಿನಗೆ ಕಾಲ್ ಹಚ್ತೀನಿ. ನೀನು ರೆಡಿ ಇರೋ ಬೇಸಿಕಲಿ. ನೀ ಸತ್ತೂರಂಗದಿ ಎಲ್ಲರಿಗೂ ಗೊತ್ತದ, ಆದ್ರೂ ರೆಡಿ ಇರೋ ಬೇಸಿಕಲಿ. ಗೊತ್ತಲ್ಲ? ಅದು ಮಾಡು. ಸೀದಾ ಕ್ಲಾರಿಟಿ ಓಪನ್ ಇಟ್ಕೋ ಅಷ್ಟೇ. ಎಲ್ಲ ಸುಳ ಸುಂಟು ಎಲ್ಲರಿಗೂ ಗೊತ್ತಿಲ್ಲ. ಅದು ಮಾಡ. ಅದು ಬಂದ್ಮೇಲೆ ಕಾಲ್ ಹಚ್ತೀನಿ. ಅಲ್ಲಿ ಬಾ, ಅವನಿಗೆ ಕರ್ಕೊಂಬ. ಅದು ಫೈನಲ್ ಏನ್ ಡಾಕ್ಯುಮೆಂಟೇಶನ್ ಅಲ್ಲಿ ಮುಗಿಸ್ಬೇಕು. ಈ ನಡಕ್ ಬಸವರಾಜ್ ಅವ್ರಿಗೆ ಮಾತಾಡ್ತೀನಿ. ಅದು ಇಂಟ್ರೆಸ್ಟ್ ಪೇಮೆಂಟ್ ಒಂದು ಬರೆಯೋದು ಅಮೌಂಟ್. ಇಂಟ್ರೆಸ್ಟ್ ಪೇಮೆಂಟ್ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಅವ್ರಿಗೆ ಎಷ್ಟು ಕೊಡ್ಬೇಕು? 40% ಕೊಡೋದು ಇಂಟ್ರೆಸ್ಟ್ ಅಮೌಂಟ್ ನಾಗಿಂದು, 18% ನಾಗಿಂದು. ಅವೆಲ್ಲ ಡಾಕ್ಯುಮೆಂಟ್ ನಾಗ ಹೋಗ್ತದೆ. ಒಂದ್ ಶಾರ್ಟ್ ಕ್ಲಿಯರ್ ಕಟ್ ಪೇಪರ್ ಆಗ್ತದೆ. ನೀ ತೂರು ಹೋದ್ರೆ ಸೆಕೆಂಡರಿ ಪರ್ಸನ್ ಅಥವಾ ಪ್ರೈಮರಿ ಪರ್ಸನ್ ಅವನಿಗೆ ಅವನ ಹೆಸರು ಹಾಕ್ಬೇಕು, ಒಂದು ಅಡ್ರೆಸ್ ಎಲ್ಲ ಹಾಕ್ಬೇಕು. ನಿನ್ನ ಆಧಾರ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಅಲ್ಲಿ
ಅದಾದ್ಮೇಲೆ ಏನಂತಂದ್ರ ಇದಾಗ್ತದ ಮತ್ತು ಅದು ಡೇಟ್ ಏನಪ್ಪಾ ಅಂತಂದ್ರ ಜೂನ್ 20th ಅದು ಫಂಡ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗ್ಬೇಕು ನಿಂದ ಅಕೌಂಟ್ಲಿ ನನ್ನ ಅಕೌಂಟಿಗೆ ಬೇರೆ ಅವ್ರ ಅಕೌಂಟ್ ಅಲ್ಲ ಮತ್ತ ನಿಂದ ಅಕೌಂಟ್ ಬರ್ಬೇಕು ಅದು ನನ್ನ ಅಕೌಂಟ್ SBI ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬೇಕು ಬೇಸಿಕಲಿ 4 months ಡ್ಯೂರೇಷನ್ ಅಲ್ಲ ಅದು ಕ್ಯಾಲ್ಕುಲೇಷನ್ ನೀ ಏನ್ ಹೇಳಿ ನೀನ್ ಲಾಸ್ಟ್ ಕಾಲ್ನಾಗ ಬೇಸಿಕಲಿ ಸೊ ಅದಾಯ್ತು ಅದು ಹಾಕಿ ಮೆನ್ಷನ್ ಮಾಡಿ ಅವ್ರು ಮುಗಿಸ್ಬೇಕಷ್ಟ ಕೈ ತಗೋಬೇಕು ಅವ್ರ ಕಡೆ ಎಲ್ಲ ಕಡೆ ರೊಕ್ಕ ಚಲೋ ಅದ ನೀ ತಲೆ ಮೇಲೆ ಹಾಕೊಲಿಕ್ ಹೋಗ್ಬೇಡ ಅವ್ರು ಕೊಡೋರು ಅವ್ರು ಕೊಡ್ತಾರ ಅಲ್ಲಿ ಮನಗಂಡ್ ರೊಕ್ಕ ಮಾಡಿರ್ತಾರಲ್ಲ ಲ್ಯಾಂಡ್ ಡೀಲ್ ಡೀಲ್ ಅವ್ರು ಕೊಡ್ತಾರ ಅವ್ರು ಗೊತ್ತಲ್ಲ SBI ಬ್ಯಾಂಕ್ ಅವ್ರದ್ದು ಬಿಸಿನೆಸ್ ಇದು ಜೀವನ ಪರ್ಯಂತ ಮಾಡ್ಯಾರ ಅವ್ರು ಬ್ಯಾಂಕ್ ಸಿಸ್ಟಮ್ ಬಂದಾಗ ನೀ ನಡಕ್ ತಲೆಗೆ ಹಚ್ಕೋಬೇಡ ಖಾಲಿ ಪಿಲಿ ಇದು ಮಾಡ್ಬೇಡ ಸೀದಾ ಏನಪ್ಪಾ ಅಂದ್ರೆ ನನ್ ಜೋಡಿ ಕೋಆರ್ಡಿನೇಷನ್ ಕರೆಕ್ಟಾಗಿ ಕೊಡು ಅದು ಮುಗಿಸ್ಬೇಕು ಅದಷ್ಟ ಗೊತ್ತಾತಿಲ್ಲ ಪಾಯಿಂಟ್ ಕ್ಲಾರಿಟಿ ಅದಿಲ್ಲ ನನ್ ಕಡೆಯಿಂದ ಮತ್ತೇನ್ ನೀ ಮಾಡ್ಬೇಡ ನೀ ಯೋಚನೆ ಮಾಡ್ಬೇಡ ಸುಮ್ನೆ ಕೇಳಿಸ್ಬೇಕಲ್ಲ ಸರಿಪಾ ನೀ ಹಿರಸ್ತನ ಮಾಡ್ಬೇಡ ಇಲ್ಪ ಇಲ್ಲ ನಾ ಏನ್ ಇರತ್ತನ್ ಮಾಡೋದೇ ಇಲ್ಲ ಎಲ್ಲರಿಗೂ ಗೊತ್ತು ನಿನ್ ರೂಲ್ ಏನು ಅಂತ ಹೇಳಿ ಗೊತ್ತಾತಿಲ್ಲ ಸರಿ ಆಯ್ತು ನಾ ಕೊಟ್ಟಿದ್ ರೊಕ್ಕ ನಂದಂತೂ ಕೊಟ್ಟಿನಿ ನಿನ್ನಂತಲ್ಲ ಅವ್ರದಂತಲ್ಲ ಗೊತ್ತಲ್ಲ ಹೌದು ಹಿರಸ್ತನ ನೀನ್ ರೊಕ್ಕ ತಗೊಂಡಾದ್ಮೇಲೆ ನೀನ್ ಅಪೋಸಿಟ್ ಪಾರ್ಟಿ ನನ್ನ ವಿರುದ್ಧ ಅಪೋಸಿಟ್ ಕ್ಯಾಂಡಿಡೇಟ್ ಅನ್ನು ನಿಲ್ಸಿದ್ರೆ ಹೆಂಗದು ವೋಟಿಂಗ್ ಸಿಸ್ಟಮ್ ಹುಚ್ಚ ಅಂತಾರ ತಗದು ಕಪಾಳ ಹೊಡಿತಾರ ಅವ್ರು ಮ್ಯಾಲಿನ ಲೀಡರ್ ಅವನಿಗೆ ಕರ್ಕೊಂಡು ಬಂದು ತಲೆಗಿಲಿ ಔಟ್ ಆಗ ಕೇಳ್ತಾರ ಫಸ್ಟ್ ಸೊ ಹಂಗದ ಅದು ಅದಕ್ಕ ಅವನಿಗಂತೂ ನೆಟ್ಟಗ್ ಬುದ್ಧಿಲ್ಲ ಮನುಷ್ಯನಿಗೆ ಹೆಂಗ ವ್ಯವಹಾರ ಮಾಡ್ಬೇಕು ಏನ್ ಮಾಡ್ಬೇಕು ಸಿಸ್ಟಮ್ ಹೆಂಗ ರನ್ ಮಾಡ್ಬೇಕು ಅದಕ್ಕಂತೂ ಬುದ್ಧಿನೇ ಇಲ್ಲ ಅದಕ್ಕೆ ಹುಚ್ಚ ಪರ್ಸನ್ ಅದು ನೀ ಅಂತವ್ರ ಫಾಲೋ ಮಾಡ್ಕೋತ ಕೂತ್ರ ಮೂದ್ ಹೋಯ್ತು ನಿಂದು ಮಸಂಟಿನೇ ಗೊತ್ತಿಲ್ಲ ಇದು ವ್ಯವಹಾರ ಮಾಡೋ ರೀತಿ ಅಲ್ಲ ತರಿಕಾಲ ಇದು ಅಲ್ಲೂ ಸಿಸ್ಟಮ್ ಅಲ್ಲಿದು ಹೆಂಗ್ ಮಾಡೋದು ಸರಿ ಆಯ್ತು ಮತ್ತೇನ್ರಿ ಇರ್ತಾನೆ ಕೋಆರ್ಡಿನೇಷನ್ ಏನ್ರಿ ಇರ್ತಾವ ಅಂದ್ರೆ ಬೇಕಾತಂದ್ರೆ ಏನ್ರಿ ಇಂಪಾರ್ಟೆಂಟ್ ಇರ್ತಾನೆ ಕಾಲ್ ಹಚ್ತೀನಿ ನೀ ರೆಡಿ ಇರು ಹಿಂಗ್ ಪಿಕಪ್ ಮಾಡು ಮುಗಿಸ್ಬಿಡೋಣ ಅಷ್ಟ ಫಟಾಫಟ್ ಈ ಬಸವರಾಜ್ ನೆಕ್ಸ್ಟ್ ಅವ್ರಿಗೆ ಕಾಲ್ ಮಾಡ್ತೀನಿ ಅವ್ರು ನೀವು ಎಷ್ಟು ಜಲ್ದಿ ಆಗ್ತದೆ ಜಲ್ದಿ ಬರ್ರಿ ಅಂತಾರ ಅವ್ರ ಕೈ ತಗೋಬೇಕಂತಾರ 40% ಅಂತಲ್ಲ ಅವ್ರ ಕೆಲ್ಸದ ದೃಷ್ಟಿಕೋನಲ್ಲಿ ವಿಚಾರ ಮಾಡ್ತಾರ ಅವ್ರು ಹೆಂಗದಲ್ಲಿ ಸರಿ ಆಯ್ತು ಫೈನ್ ಓಕೆ ಫೈನ್